ಶಿಡ್ಲಘಟ್ಟ ಅರ್ಹ ವಿಶೇಷ ಚೇತನರಿಗೆ 4 ತ್ರಿಚಕ್ರ ವಾಹನ ವಿತರಿಸಿದ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ನಗರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ವಿಕಲಚೇತನರ ಇಲಾಖೆ ವತಿಯಿಂದ 2024-25ನೇ ಸಾಲಿನ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ 4 ಅರ್ಹ ವಿಶೇಷ ಚೇತನ ಫಲಾನುಭವಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ದ್ವಿಚಕ್ರ ವಾಹನಗಳನ್ನು ಸ್ಕೂಟರ್ ವಿತರಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆಯಡಿ ವಿಕಲಚೇತನರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಸರಳ ಸಮಾರಂಭದಲ್ಲಿ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಫಲಾನುಭವಿಗಳಿಗೆ ವಾಹನದ ಕೀಗಳನ್ನು ಹಸ್ತಾಂತರಿಸಿ ಶುಭ ಹಾರೈಸಿದರು. ಫಲಾನುಭವಿಗಳ ವಿವರ: ಶ್ಯಾಮಲಾ ಹಿರೇಬಲ್ಲ, ಮಂಜುನಾಥ್ ಗುಂಡ್ಲಹಳ್ಳಿ, ಮುನಿರಾಜು ಇ ತಿಮ್ಮಸಂದ್ರ, ವೆಂಕಟರತ್ನಮ್ಮ ಸೊಣಗಾನಹಳ್ಳಿ ರವರಿಗೆ ವಾಹನಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರಿ ಯೋಜನೆಗಳು ನೆರವಾಗಲಿದೆ. ಪ್ರಸ್ತುತ 2024-25ನೇ ಸಾಲಿನಲ್ಲಿ 4 ಜನರಿಗೆ ವಾಹನ ನೀಡಲಾಗಿದ್ದು, ಮುಂದಿನ 2025-26ನೇ ಸಾಲಿನಲ್ಲಿ ಶಾಸಕರ ಅನುದಾನದಡಿ ಸುಮಾರು 18 ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಅವರಿಗೆ ಶೀಘ್ರದಲ್ಲೇ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ವಿಕಲಚೇತನರ ಇಲಾಖೆಯ ಅಧಿಕಾರಿ ಜ್ಯೋತಿ, ಮುಖಂಡರಾದ ಬಂಕ್ ಮುನಿಯಪ್ಪ, ತಾದೂರು ರಘು, ಕೊತ್ತನೂರು ಲಕ್ಷ್ಮೀಪತಿ, ಎಸ್ಎಂ ರಮೇಶ್, ಶಾಸಕರ ಆಪ್ತ ಕಾರ್ಯದರ್ಶಿ ಕುಮಾರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ: ಸೊರಕಾಯಲಹಳ್ಳಿ ನವೀನ್ ಕುಮಾರ್, ಎಸ್ಎಲ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ವಿಕಲಚೇತನರ ಇಲಾಖೆ ವತಿಯಿಂದ 2024-25ನೇ ಸಾಲಿನಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ 4 ಜನಕ್ಕೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶ್ಯಾಮಲ ಅನ್ನೋ ಹೆಣ್ಣು ಮಗುಗೆ ಹಿರೇಬಲ್ದವರು, ಮಂಜುನಾಥ್ ಅನ್ನೋರು ಗುಂಡ್ಲಹಳ್ಳಿಯವರು, ಮುನ್ರಾಜ್ ಅನ್ನೋರು ತಿಮ್ಮಸಂದ್ರದವರು, ವೆಂಕಟರತ್ನಮ್ಮ ಅನ್ನೋರು ಸೊಣಗಾನಹಳ್ಳಿಯವರು. ಈ 4 ಜನ ವಿಶೇಷ ಚೈತನ್ಯರಿಗೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯೋಜನೆ ಅಡಿಯಲ್ಲಿ ವಿಕಲಚೇತನರ ಇಲಾಖೆ ವತಿಯಿಂದ ಇವತ್ತು 4 ಜನಕ್ಕೆ ಇವತ್ತು 2 ವೀಲರ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿ ಇಒ ಮೇಡಮ್ನಾದಂಥ ನಮ್ಮ ಹೇಮಾವತಿ ಮೇಡಮ್ನವರು ಮತ್ತು ಈ ಒಂದು ವಿಕಲಚೇತನದ ಅಧಿಕಾರಿಗಳಾದಂಥ ಜ್ಯೋತಿ ಮೇಡಮ್ನವರು, ಈ ಭಾಗದ ಮುಖಂಡರು, ನಮ್ಮ ಮುಖಂಡರಾದಂಥ ಮುನಿಯಪ್ಪಣ್ಣವರು, ನಮ್ಮ ರಘುವರು, ಎಲ್ಲ ಮುಖಂಡರು ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಲವಾರು ಯೋಜನೆಗಳು ಇವತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿಜವಾದ ಫಲಾನುಭವಿಗೆ ತಲುಪಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. 2025-26ನೇ ಸಾಲಿನಲ್ಲಿ ಸುಮಾರು ಶಾಸಕರ ಅನುದಾನದಲ್ಲಿ ಎಷ್ಟು ಮೇಡಮ್ 18 ಜನವನ್ನು ಆಯ್ಕೆ ಮಾಡಿ ಅದು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಆದಷ್ಟು ಬೇಗ ಅವ್ರಿಗೂ ಕೊಡ್ತಕ್ಕಂಥ ಕೆಲಸ ಶೀಘ್ರದಲ್ಲಿ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ತಾವು ಮಾಧ್ಯಮದವರೆಲ್ಲ ಭಾಗವಹಿಸಿದ್ದೀರಿ, ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಕೆಲಸಗಳು ತಾವೆಲ್ಲ ಗಮನಿಸಿ ಇವತ್ತು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ತಾವು ಸಹಕಾರ ಕೊಡ್ಬೇಕಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತೀನಿ. ಈಗ ಇದು 2024-25ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 19 ಗಾಡಿ ಬಂದಿರೋದನ್ನು ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಫಲಾನುಭವಿಗಳು ಸ್ವಲ್ಪ ತೊಂದರೆ ಆಗಿ ಫಲಾನುಭವಿಗಳು ಆಯ್ಕೆ ಆಗಿರೋದು ತಡ ಆಗಿರೋದ್ರಿಂದ ಇವತ್ತು ಆ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀರಿ. ಮುಂದೆ ಸಮಯಕ್ಕೆ ಎಲ್ಲ ಇಲಾಖೆ ಏನೇ ಬಂದರೂ ಎಲ್ಲ ಇಲಾಖೆಯು ಸಮಯಕ್ಕೆ ಕೊಡ್ತಕ್ಕಂಥ ಕೆಲಸ ನಾವು ಅಧಿಕಾರಿಗಳು ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ.